ಎಲ್ಲರಿಗೆ ನಮಸ್ಕಾರ. ಇವಾಗ ನಾನಿದು 1 ಇಯರ್ ಬೇಬಿಗೆ ಬ್ಲೌಸಸ್ ಕಟ್ ಮಾಡಿದ್ದೀನಿ ಲೈನಿಂಗಲ್ಲಿ. ಮೇನ್ ಪೀಸು ನಮಗೆ ವೇಸ್ಟ್ ಆಗಬಾರ್ದು ಅಂದರೆ ಈ ಥರ ನಾವು ಟೋಟಲ್ ಮೇನ್ ಪೀಸ್ ಈ ಥರ ನೀಟಾಗಿ ಸೆಟ್ ಮಾಡಿಕೊಂಡು, ಅಂದರೆ ನಾವು 1 ಲೇಯರ್ 2 ಲೇಯರ್ ಕೂಡ ಹಾಕ್ಬೋದು. ಅಂದರೆ ಬಟ್ಟೆ ಟೋಟಲ್ ಗಾರ್ಮೆಂಟ್ಸಲ್ಲಿ ಇದೇ ಥರನೇ ಇದನ್ನೇ ಫಾರ್ಮುಲಾ ಯೂಸ್ ಮಾಡೋದು. ಒಟ್ಟಿಗೆ ಬಟ್ಟೆಗಳು ಹಾಕ್ಬಿಟ್ಟು ಅದ್ರ ಮೇಲೆ ಲೈನಿಂಗು ನಾವು ಲೈನಿಂಗ್ ಹಾಕಿದ್ದೀನಿ. ಬಟ್ ಅವರು ಪ್ಯಾಟ್ರನ್ಸ್ ಅಂದರೆ ಪ್ಯಾಟ್ರನ್ ರೆಡಿ ಮಾಡ್ಕೊಂಡಿರ್ತಾರೆ, ಅದೇ ಪ್ಯಾಟ್ರನ್ ಇಟ್ಬಿಟ್ಟು ಕಟ್ ಮಾಡ್ತಾರೆ. ನಮ್ಗೆ ಕ್ಲಾತ್ ಎಲ್ಲಿ ವೇಸ್ಟ್ ಆಗ್ಲಾರ್ದಂಗೆ ಈ ಥರ ಯೂಸ್ ಆಗುತ್ತೆ. ನಾನು ಸೈಡ್ ಬಿಸ್ನೆಸ್ ಅಂತ ಅಂದ್ಕೊಂಡು ಮಿನಿ ಗಾರ್ಮೆಂಟ್ ಥರ ಅಂದರೆ ಚಿಕ್ಕ ಮಕ್ಕಳಿಗೆ ಬ್ಲೌಸಸ್ ಮತ್ತು ಲೆಹೆಂಗಾ ಬ್ಲೌಸ್ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ಅದರ ಸಲುವಾಗಿ ಎಲ್ಲ ಒಂದೇ ಸೈಜ್ ಕಟ್ ಮಾಡಿಕೊಂಡು ಈ ಥರ ವೆಲ್ವೆಟ್ ಕ್ಲಾತ್ ಅನ್ಮತ್ತು ನಾನು ವೆಲ್ವೆಟ್ ಎಲ್ಲಿ ಕ್ಲಾತು ವೇಸ್ಟ್ ಆಗಬಾರ್ದು. ಈ ಥರ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಮ್ಗೆ ಕ್ಲಾತು ವೇಸ್ಟ್ ಆಗ್ಲಾರ್ದಂಗೆ ಇರುತ್ತೆ. ಮತ್ತು ನಮ್ಗೆ ಸ್ವಲ್ಪ ಬಜೆಟಲ್ಲೂ ಸ್ವಲ್ಪ ಅಮೌಂಟ್ನೂ ಸೇವ್ ಆಗುತ್ತೆ. ಯಾಕಂದರೆ ಡಬಲ್ ಫೋಲ್ಡ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಬಟ್ಟೆ ಜಾಸ್ತಿ ಹೋಗುತ್ತೆ. ನಮ್ಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಾವು ರೀಸನಬಲ್ ಪ್ರೈಸಿಗೆ ಸೇಲ್ ಮಾಡೋಕ್ಕೂ ಒಂದು ಅನುಕೂಲ ಆಗುತ್ತೆ ಈ ಥರ ಮಾಡ್ಕೊಂಡ್ರೆ. ಯಾಕಂದರೆ ಒಟ್ಟಿಗೆ ಡಬಲ್ ಫೋಲ್ಡ್ ಮೇಲೆ ಯಾವುದನ್ನು ಕಟ್ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಗಾರ್ಮೆಂಟ್ ಪರ್ಪಸ್ ಮಾತ್ರ. ಒಂದು ವೇಳೆ ನಾವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೂ ಕ್ಲಾತ್ ಕಡಿಮೆ ಇದ್ರೂ ಈ ಥರ ಕೂಡ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಬಟ್ ಎಲ್ಲದಕ್ಕೂ ಒಂದು ಚೆನ್ನಾಗಿ ಯೂಸ್ ಆಗುತ್ತೆ ಈ ಥರ ಮಾಡ್ಕೊಂಡ್ರೆ. ನಾನು ಲೆಹೆಂಗಾ ಬ್ಲೌಸಸ್ ಮಾಡ್ತಾಯಿದ್ದೀನಿ ನೋಡಿರಿ. ಈ ಥರ ಕಟ್ ಮಾಡಿ ಲೆಹೆಂಗಾ ಬ್ಲೌಸ್ ಸೆಟ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಬಿಡ್ತೀನಿ. ಟೈಲರ್ಸ್ ಇದನ್ನು ಸ್ಟಿಚ್ ಮಾಡ್ತಾರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲೇ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.